ಚೋರಿ ಹಿಂದೆ ಹೊಂಟು ಬಿಟ್ಟ ಲೆಫ್ಟ್ ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ. Hey guys, welcome back to our YouTube channel. We are back with another video that is movie vlog. Movie vlog alla. Movie. ಮನೆ ಡಿಸ್ಟರ್ಬಿಂಗ್ ಮಾಡ್ತೀಯಾ? Hey guys, welcome back to our YouTube channel. We are back with another video that is ಮೂವಿ ನೈಟ್ movie date. ಮೂವಿ ಡೇಟ್. ಸೊ Movie date. ಸೊ ಇವತ್ತು ಒಂದು ಮೂವಿ, ಆಕ್ಚುಲಿ ಹಾರರ್ ಮೂವಿನೇ ನೋಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಾ ಇದ್ವಿ. ಆಕ್ಚುಲಿ ಇಬ್ರು ಆಲ್ ಆಫ್ ಅ ಸಡನ್ ಸುಮ್ಮನೆ ಬುಕ್ ಮೈ ಶೋ ಅಲ್ಲಿ ಒಂದ್ಸತಿ ನೋಡಿದ್ವಿ ಯಾವ್ದಿದೆ ಮೂವಿ ಇದೆ, ಮೂವಿ ಹಾರರ್ ಯಾವ್ದಿದೆ ಅಂತ. ಸೊ ಅದರಲ್ಲಿ 2 ಅನ್ನೋದು ರಿಲೀಸ್ ಆಗಿತ್ತು. ನನ್ ಕೈ ನೋವಾಗ್ತಿದೆ, ಫೋನ್ ಇಟ್ಕೊಂಡಿನೇ. ಓಕೆ, ಸ್ತ್ರೀ 2 ಮೂವಿ ಬಂದ್ಬಿಟ್ಟು ರಿಲೀಸ್ ಆಗಿತ್ತು. ಓಕೆ, ಸ್ತ್ರೀ 2 ಮೂವಿ ಬಂದ್ಬಿಟ್ಟು ರಿಲೀಸ್ ಆಗಿತ್ತು. ಇವತ್ತು ಬಂದಿದ್ದೀವಿ. ಅದು ಹಾರರ್ ಮೂವಿ ಒಂದ್ ಸ್ವಲ್ಪ ಚೆನ್ನಾಗಿದೆ. ಸ್ತ್ರೀ 1 ನೋಡಿದ್ವಿ, ಸ್ತ್ರೀ 1 ನೋಡಿದ್ವಿ. ಅದು ಒಂದ್ ಸ್ವಲ್ಪ ಹಾರರ್ ಆಗಿತ್ತು, ಚೆನ್ನಾಗಿದೆ ಅಂತ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ಈಗ 2 ನೋಡೋಣ ಅಂತ ಬಂದಿದ್ದೀವಿ. ನೋಡೋಣ ಹೇಗಿದೆ ಅಂತ ರಿವ್ಯೂ ಹೇಳ್ತೀವಿ. ನಾನೇನ್ ಜಾಸ್ತಿ ಎದ್ಕೊಳ್ಳೋದು ಹೇಳೇನೆ. ಬಟ್ ಅದೇನಪ್ಪ ಅಂತಂದ್ರೆ ಏನೋ ಒಂದು ಹೇಳಿದ್ವಿ ಇವತ್ತು ಹೊರಟಾಗ. ಏನ್ ಹೇಳಿದ್ದು? ಏನ್ ಹೆದರ್ಕೋಬೇಡ, ನಾನು ಇದ್ದೀನಿ, ಧೈರ್ಯವಾಗಿರು, ಥಿಯೇಟರ್ ಅಲ್ಲಿ ಯಾವ ನನಗೆ ಭಯ ಏನು ಇಲ್ಲ. ಹಿಂಗೆ ಮೂವಿ ನೋಡ್ತಿದೀವಿ ಅಂತಂದ್ರೆ ಈ ಅಂತ ನೋಡ್ಬಿಟ್ಟು ಈ ಅಂತ ಹಂಗ್ ತಿರ್ಗೋದು, ನನ್ ಕಡೆ ಹಿಂಗೆಲ್ಲ ಮಾಡೋದು ಜಾಸ್ತಿ. ಸೊ ಅದರಿಂದ ಇವ್ರಿಲ್ಲದ ಭಯ ನನಗೆ. ಸೊ ಇವಾಗ ಸದ್ಯಕ್ಕೆ ಇಲ್ಲಿ ಥಿಯೇಟರ್ ಮುಂದೆನೆ ಇದ್ದೀವಿ. ಟಿಕೆಟ್ ಇನ್ನೂ ಲೇಟ್ ಅಂತೆ, ವೇಟಿಂಗ್ ಇದೆ. ಅಷ್ಟವಾಗ್ತಿದೆ, ಏನಾದ್ರು ತಿನ್ಕೊಬರೋಣ ಅಂತಂದು ಓಕೆ ಅಂತ ಹೋಗ್ತಾ ಇದೀವಿ. ಏನೋ ಬಿರಿಯಾನಿ ತಿಂತೀರಾ? ಏನಾದ್ರೂ ಫೈನ್, ಬಿರಿಯಾನಿ ಅಂದ್ರೆ ಇನ್ನೂ ಫೈನ್. ಸೊ ನೋಡೋಣ ಏನ್ ಸಿಗುತ್ತೆ. ರೋಡ್ ಕ್ರಾಸ್ ಮಾಡು, ನಾನು ಹೋಗ್ತೀನಿ. ಏ ಇರೋ ಆಟೋ ಬರ್ತಾ ಇದೆ, ನಾನು ಹೋಗ್ತೀನಿ. ಇರೋ ಗಾಡಿ ಬರ್ತಾ ಇದೆ. ಹೋಣ ಕೈ ಹಿಡ್ಕೊಳ್ಳಿ ಅಂದ್ರೆ ಬಿಟ್ಟು ಹೊಡೋಗುತ್ತಿದ್ದು. ಇವಳು ಗಿಡ ಸೂಪರ್ ಮ್ಯಾನ್ ಅನ್ಕೊಬಿಟ್ರು. ಗೊತ್ತಾಯ್ತು ಬಿಟ್ಟು ನೀನು ಏನಕ್ಕೆ ಕೇಳ್ತಿದ್ದಿ ಅಂತ. ಅಲ್ಲಿ ಒಂದು ಹೋಟ್ಲು ಕಾಣಿಸ್ತಾ ಇದೆ, ನಾನ್ ವೆಜ್ ಹೋಟ್ಲು ಬೇರೆ. ಅದಕ್ಕೆ ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಆಗ್ತಾ ಇತ್ತು. ಅಲ್ಲಿ ಬಾಮ್ಮ ಕೂತ್ಕೋ. ಓಕೆ, ಸೊ ಗೈಸ್ ಏನೋ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಹೋಟ್ಲು ಬಂದ್ಬಿಟ್ವಿ. ಗೊತ್ತಿದ್ದು ಆದ್ರೆ ಇವತ್ತು ನಾನ್ ವೆಜ್ ತಿನ್ನಲ್ಲ ಅಂತ ಮರ್ತೇ ಹೋಗಿದ್ದೀವಿ. ಸೊ ಅದಕ್ಕೆ ಇವತ್ತು ಹಸ್ದಿರೋ ಹುಲಿ ಏನದು ಏನೋ ಹೇಳ್ತಿದ್ದಾರೆ, ಫುಲ್ ತಿನ್ನುತ್ತೆ. ಇವತ್ತು ನಾನ್ ವೆಜ್ ತಿಂತಾ ಇಲ್ಲ, ಜಸ್ಟ್ ವೆಜ್. ಫುಲ್ಲು ಹೋಗಿ ಮಾಡ್ಬಿಟ್ಟಿದ್ದೆ ರೆಸ್ಟೋರೆಂಟಲ್ಲಿ. ಗೈಸ್ ವೆಜ್ ಫ್ರೈಡ್ ರೈಸ್ ತಗೊಂಡ್ವಿ, ತಿನ್ನೋಕೆ ಹೋಗ್ತಾ ಇದ್ದೀವಿ. ಅಂಡ್ ಈಗ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಮೂವಿ ಸ್ಟಾರ್ಟ್ ಆಗುತ್ತೆ ಈಗ. ಬೇಗ ಸ್ಟಾರ್ಟ್ ಆಗುತ್ತಾ? ಇಲ್ಲ ಅಲ್ಲ, ಮೂವಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರೊಳಗೆ ಬೇಗ ತಿಂದು ಹೋಗ್ಬೇಕು. ನಾನು ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ನನಗಿದ್ರ ಒಂಥರ ಸಂತೋಷ. ಸೊ ಟಿಕೆಟ್ ತಗೊಂಡು ಹೋಗ್ತೀವಿ. ಇವತ್ತು ಎದುರ್ಕೊಳ್ಳೋದು ಜಾಸ್ತಿ ಯಾರು ಅಂತ ಫೈನಲ್ಲಿ ಹೇಳ್ತೀವಿ. ಪ್ರಾಂಪ್ಟಾಗಿ ಹೇಳ್ಬೇಕು ಯಾರು ಜಾಸ್ತಿ ಎದುರ್ಕೊಂಡ್ರು ಅಂತ. ನಾನು ಏನಕ್ಕೆ ಇಷ್ಟು ಸ್ಯಾಡ್ ಆಗಿದ್ದೀನಿ ಅಂತಂದ್ರೆ, ಅಲ್ಲಿ ಹೋಗ್ಬಿಟ್ಟು ಗೋಬಿ ಆರ್ಡರ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಗೋಬಿ ಮಂಚೂರಿಯನ್ ಆರ್ಡರ್ ಮಾಡಿದ್ರೆ ಅವ್ರು ಗೋಬಿ ರೈಸ್ ತಂದು ಕೊಟ್ಟರು. ನಾವು ಆಲ್ರೆಡಿ ಫ್ರೈಡ್ ರೈಸ್ ತಗೊಂಡು ಕೂತಿದ್ದೀವಿ. ಅವ್ರು ಅದು ತಂದು ಕೊಟ್ಟಿದ್ರೆ ಇದನ್ನ ಯಾರು ತಿಂತಾರೆ ಈಗ ಅಂತ ಹೇಳಿ ಅದು ರಿಟರ್ನ್ ಮಾಡಿದ್ವಿ. ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳಿದ್ರೆ ನಾರ್ಮಲ್ ಗೋಬಿ ಮಂಚೂರಿಯನ್ ಮಾಡೋಕ್ಕೆ ಲೇಟ್ ಆಗುತ್ತೆ. ಸೊ ಬಂದ್ಬಿಟ್ಟು ಗೋಬಿ ತಿನ್ನಲಿಲ್ಲ. ಫ್ಲಾಶ್ ಬ್ಯಾಕ್. ಒಳಗೆ ಪಾಪ್ಕಾರ್ನ್ ಕೊಡಿಸ್ತೀನಿ. ಸೊ ಓಕೆ, ಒಳಗೆ ಹೋಗೋಣ. ಏಯ್ ಬಾ, ಯಾಕೆ
ಸರಿ ಆಯ್ತು. ಮೂವಿ ಹಂಗೆ ನೋಡೋಕ್ಕಾಗಲ್ಲ, ಯಾರು ನೋಡ್ಬೇಕು. ಹೌದೌದು. ಓಹೋ ಇದಾ ವಿಷಯ. ಸೊ ಗೈಸ್ ಇಷ್ಟು ತಗೊಂಡಿದ್ದಾಳೆ. ಸಾಕಾಗ್ತದಿನ್ ಬರಲ್ವಾ? ಸುಮ್ಮನೆ ಹಠ ಮಾಡೋದು, ಚಿಕ್ಕ ಚಿಕ್ಕ ವಸ್ತು ಬೇಕು ಬೇಕು ಅಂತ. ಸುಮ್ಮನೆ ಚಿಕ್ಕ ಚಿಕ್ಕ ವಸ್ತುಗೂ ಎಲ್ಲರಿಗೂ ಹಠ ಮಾಡ್ತಾರೆ. ಆಲ್ರೆಡಿ ಟೈಮ್ ಸ್ಟಾರ್ಟ್ ಆಯ್ತು. ಈ ಟೈಮಲ್ಲಿ ನೋಡಿ ಗೈಸ್ ತರಬೇಕು ಇರ್ಬೇಕು ಅಂತ ಹಠ ಮಾಡಿ ತಗೊಂಡಿದ್ದೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಬಂದ್ವಿ ತೆಗಿಯೋ. ಏ ಈ ಕಡೆ ಹೇಳಿಯೋ. ಸೊ ಗಾಯ್ಸ್ ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿ ಒಂದು 5-10 ನಿಮಿಷ ಆಗಿತ್ತು ಅನ್ಕೋತೀನಿ. ಟಿಕೆಟ್ ಕೊಡೋದು ಸ್ವಲ್ಪ ಲೇಟ್ ಮಾಡಿದ್ರು ಅವರು, ಅದಕ್ಕೆ ಬಂದಿದ್ದೀವಿ. ಇಲ್ಲೇ ಇದ್ದಾರೆ. ಸೊ ಗೈಸ್ ಇಂಟರ್ವಲ್ ಬಿಟ್ಟು ಅಲ್ಲಿ ಹೆವಿ ಎದ್ರುಕೊಂಡ್ರಿ ಇವರಂತೂ. ಸದ್ಯ ಶರ್ಟ್ ಹೊರದಾಕಿಲ್ಲ ಅಷ್ಟೇ, ನಮ್ದು ಅಷ್ಟ್ರ ಮಟ್ಟಿಗೆ ಎದ್ರುಕೊಂಡಿರೋದು ಇವತ್ತು. ನಿಜ ಚೆನ್ನಾಗಿದೆ ಮೂವಿ ಆ್ಯಕ್ಚುಲಿ. ಅಂದರೆ ನಾವು ಇನ್ನೇನೋಣ ಹಾರರ್ ಮೂವಿ ನೋಡಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಡು ಬಂದಿದ್ದು. ಸೊ ಹಾಗಾಗಿ ತುಂಬ ದಿನ ಆಯಿತು ಆ್ಯಕ್ಚುಲಿ ಹಾರರ್ ಮೂವೀಸ್ ನೋಡಿ. ಅಂದರೆ ಇಷ್ಟೊಂದು ಹಾರರ್ ಮೂವಿ ಥರ ನೋಡಿ ಏನು ನೋಡಿದ್ರೂ ಏನು ಭಯ ಇದೆ ಅದರಲ್ಲಿ ಆ ಥರ ಅನ್ಸೋದು. ಸೊ ಇದು ನಿಜ, ಇಟ್ಸ್ ರಿಯಲಿ ಗುಡ್, ಚೆನ್ನಾಗಿದೆ. ಸೊ ಅಷ್ಟೇ, ಇಂಟರ್ವೆಲ್ ಇದೆ, ಹೋಗ್ತಾ ಇದ್ದೀವಿ. A few minutes later. ಮೂವಿ ಮುಗೀತು ಗಾಯ್ಸ್, ಚೆನ್ನಾಗಿತ್ತು. ಹಾರರ್ ಮೂವಿ ಅಂತ ಇದ್ರೂ ಒಂದು ಮೆಸೇಜ್ ಇದೆ, ಮೆಸೇಜ್ ಥರ ಒಂದು ಮೂವಿ ತುಂಬ ಚೆನ್ನಾಗಿತ್ತು. ನನಗೆ ಆ್ಯಕ್ಚುಲಿ ಅಳು ಬಂತು ಒಂಚೂರು ಲೈಟಾಗಿ, ಚೆನ್ನಾಗಿತ್ತು ಮೂವಿ. ಸೊ ಈಗ ನೈಟು 10:30. ಇವಾಗ ಗೋ ಹೋಮ್, ನಾವು ಟೈಮ್ ಆಯಿತು. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಈಗ ಬಂದ್ವಿ. ಬಸ್ಸಲ್ಲಿ ನಾವು ಮಾತ್ರ ಇದ್ವಿ, ಯಾರು ಇರಲಿಲ್ಲ, ಖಾಲಿ ಖಾಲಿ. ಬಸ್ ಸಿಗುತ್ತೋ ಇಲ್ವೋ ಅಂತಾನೆ ಬಂದಿದ್ದು. ಸೊ ಏನೋ ಸಿಕ್ತು. ಮತ್ತೆ ಖಾಲಿ ರೋಡು, ಕತ್ಲೆ. ಖಾಲಿ ರೋಡು ಯಾವ್ದೊಂದು ಸಾಂಗ್ ಇದೆಯಲ್ಲ, ಖಾಲಿ ರೋಡು ಒಂಟಿಗಲ್ಲ ಅಂತ. ನೀನೇನು ಹೌದಾ? ಸಾಂಗ್ ನಂಗೆ ಗೊತ್ತಿಲ್ಲ, ಏನೋ ಎಲ್ಲ ಕೇಳ್ದೆ ನನಗೆ ಫಸ್ಟ್. ಓಕೆ ಹಿಡ್ಕೊಳಮ್ಮ. ಏನಕ್ಕೆ ಅಂತಂದ್ರೆ ಏನಕ್ಕೆ ಅಂತ ಹೇಳ. ಸೊ ಕ್ಯಾಮ್ರಾ ಹೋಲ್ಡ್ ಮಾಡಕ್ಕಾಗ್ಲಿಲ್ಲ. ಕಾರಣ ಏನು ಅಂತಂದ್ರೆ ಇವಳಿಗೆ ಕೊಟ್ಟೆ, ಅಷ್ಟೇ ಕಾರಣ. ಅಷ್ಟು ಏನಕ್ಕೆ ಅಂದ್ರೆ ಪ್ಯಾಂಟ್ ಉದ್ರೋಗ್ತಿತ್ತು. ಒಂದ್ ಕೈ ಹೆಗ್ಲ ಮೇಲೆ ಹಾಕಿದೀನಿ, ಇನ್ನೊಂದ್ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದೀನಿ. ಬೆಲ್ಟ್ ಹಾಕಿದ್ರು ಏನ್ ಮಾಡೋಣಪ್ಪ, ಎಲ್ಲ ಸಣ್ಣ ಇರ್ತೀವಿ ಒಂದ್ ಸ್ವಲ್ಪ. ಅದಕ್ಕೆ ತಿಂದು ದಪ್ಪ ಆಗ್ಬೇಕು ಅಂತ ಹೇಳೋದು. ಆಗೋಣ ಟೈಮ್ ಇದೆ. ಸೊ ಇದು ನಮ್ಮ ಬಸ್ ಟಿಕೆಟ್ ಹೋಗ್ಬೇಕಾದ್ರೆ ಪಾಪ ಯಾರೋ ಕಂಡಕ್ಟ್ರು ಆಧಾರ್ ಕಾರ್ಡ್ ಇದೆ, ಇವಳೇನೋ ಆರಾಮಾಗಿ ಗೊತ್ಬಿಟ್ಲು. ನಾನು ಫೋನ್ ಬಿಟ್ಟು ಏನು ಚೆಕ್ ಮಾಡ್ತಿಲ್ಲ, ಜೇಬಲ್ಲಿ ₹1 ಕಾಸಿಲ್ಲ. ಅಂತಂದ್ರೆ ಯೂಶಲಿ ಬ್ಯಾಂಗ್ಳೂರಲ್ಲಿ ಗೊತ್ತಿರುತ್ತೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಕ್ಯಾಶ್ ಕ್ಯಾರಿ ಮಾಡಲ್ಲ ಯೂಶಲ್ ಆಗಿ ಈಗೆಲ್ಲ. ಹೆಂಗೆ ಅಂತಂದ್ರೆ ಫೋನ್ ಪೇ ಇದ್ರಲ್ಲೇ ಅವರೇ ಕಂಡಕ್ಟರ್ ಸ್ಕ್ಯಾನರ್ ಇಟ್ಕೊಂಡಿರ್ತಾರೆ. ಕಂಡಕ್ಟರ್ ಸ್ಕ್ಯಾನರ್ ಇಟ್ಕೊಂಡಿರ್ತಾರೆ ಅಂತ ಇವಳು ಹೇಳಿದ್ರು. ಚಿಲ್, ಏನೂ ಆಗಲ್ಲ ಅಂತಂತ. ಅವ್ರು ಕಂಡಕ್ಟರ್ ಬಂದ್ಬಿಟ್ಟು ಒಂದೇ ಮಾತಿಗೆ ಏನಂತಂದ್ರು, ಸರ್ ಫೋನ್ ಪೇ ಇದೆಯಾ ಅಂತ ನಾನು ಕೇಳಿದ್ರೆ, ಇಲ್ಲ ಕಣಪ್ಪ ಅಂದ್ಬಿಟ್ರು. ಯೂಶಲಿ ಇರುತ್ತೆ, ನಾನು ವರ್ಕಿಗೆಲ್ಲ ಹೋಗಿ ಬರ್ಬೇಕಂದ್ರೆ ಡೈಲಿ ನಾನು ಸ್ಕ್ಯಾನರ್ ಯೂಸ್ ಮಾಡೋದು. ಪಾಪ ₹5 ಒಂದು ಟಿಕೆಟ್ ಕೊಟ್ಬಿಟ್ಟು ಅವ್ರೆ ಎಷ್ಟದು ₹5 10 ತಗೊಂಡಿದ್ದು ಅವರಲ್ಲಿ. 5 ಕೊಟ್ಬಿಟ್ಟು ಪಾಪ ನೆಕ್ಸ್ಟ್ ಟೈಮ್ ಬಂದಾಗ ಕೊಡಪ್ಪ ಹೋಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ರು. ನನಗೆ ವಾವ್ ಅಂತ ಅನ್ಸ್ತು. ಅಟ್ಲೀಸ್ಟ್ ನಾನು ಮಾನ ಮಾಡಿದ್ದೆ ಅಲ್ಲಿ ಉಳಿತಲ್ಲ, ನಾನು ಸ್ಕ್ಯಾನರ್ ಎಲ್ಲ ಇರುತ್ತೆ ಅಂತ ಹೇಳಿ ಇವ್ರಿಗೆ ಗೊತ್ತಿಲ್ಲ ಅದೆಲ್ಲ. ಸೊ ಸ್ಕ್ಯಾನರ್ ಎಲ್ಲ ಇರುತ್ತೆ ಅಂತ ಹೇಳಿ ದೊಡ್ಡದಾಗಿ ಹೇಳ್ತಾ ಇದ್ದೀನಿ. ನೋಡಿದ್ರೆ ಅವರು ಸ್ಕ್ಯಾನರ್ ಇಲ್ಲಪ್ಪ ಅಂತ ಹೇಳ್ಬಿಟ್ರು. ನನಗೆ ಅಲ್ಲೇ ಶೇಪ್ ಔಟ್ ಆಗ್ಬಿಡ್ತು. ಆಮೇಲೆ ಸದ್ಯಕ್ಕೆ ದೇವರಂಗ್ ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಕೊಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿ ಅಂತಂದ್ರು. ಅವ್ರು ಯಾವಾಗ ಸಿಗ್ತಾರೋ, ನಾವ್ ಯಾವಾಗ ಅವ್ರಿಗೆ ಸಿಗ್ತೀವೋ ಗೊತ್ತಿಲ್ಲ. ಓಕೆ, ಇವಾಗ ರಿಟರ್ನ್ ಬರ್ಬೇಕಾದ್ರೆ ಮತ್ತೆ ಅದೇ ತಪ್ಪು ಏನ್ ಮಾಡ್ಕೊಂಡೆ ಅಂತಂದ್ರೆ, ಅಲ್ಲೆಲ್ಲೊಂದು ನಾನು ಡ್ರಾ ಮಾಡ್ಕೊಳ್ಳಿಲ್ಲ. ಮತ್ತೆ ಬಂದ್ಬಿಟ್ಟು ಅರ್ಜೆಂಟಿಗೆ ಬಸ್ ಸಿಗ್ತಲ್ಲ ಸದ್ಯ ಅನ್ನೋ ಖುಷಿಯಲ್ಲಿ ಹತ್ಬಿಟ್ವಿ. ಆಮೇಲೆ ಮತ್ತೆ ಜೇಬ್ ಚೆಕ್ ಮಾಡ್ತಾ ಇದ್ದೀನಿ, ₹1 ದುಡ್ಡಿಲ್ಲ.
ದುಡ್ಡು ಫೋನ್ ಪೇ ಬಿಟ್ರೆ ಪಾಪ ಅವ್ರ ಹತ್ರ ಕಾರ್ಡ್ ಇತ್ತು, ಕಾರ್ಡ್ ಕೊಟ್ಟರು, ಅಂದರೆ QR ಕೋಡ್ ಇರೋದು, ಸ್ಕ್ಯಾನ್ ಮಾಡಿ ಪೇ ಮಾಡಿ. ಸೊ ಬಂದ್ವಿ. ಇನ್ನೊಂದು ಇನ್ಸಿಡೆಂಟ್ ಆಯ್ತು ಗೈಸ್ ಅಲ್ಲಿ ಒಳಗೆ. ಅದು ಇನ್ನೊಂದ್ಸರಿ ಹೇಳ್ತೀನಿ ಇವಾಗ, ಮತ್ತೆ ನನ್ಗೆ ಹಿಡ್ಕೊಳಮ್ಮ ಹೋದ್ರು. ಥಿಯೇಟರ್ ಒಳಗೆ ಇನ್ನೊಂದೇನಂತಂದ್ರೆ ಆಗಿದ್ದು ಇಂಟರ್ವೆಲ್ ಆಯ್ತಲ್ಲ, ಇಂಟರ್ವಲ್ ಆಯ್ತು. ನಾವು ಇಂಟರ್ವೆಲ್ ಗಿಂತ ಮುಂಚೆ ಸ್ಟಾರ್ಟಿಂಗು ತಗೊಂಡಿದ್ವಿ, ಸ್ನಾಕ್ಸ್ ಜೊತೆ 7up ತಗೊಂಡಿದ್ವಿ. ನಾನೇನ್ ಮಾಡಿದೆ, ಇಂಟರ್ವೆಲ್ ಟೈಮಲ್ಲಿ ಮತ್ತೆ ಹೋಗಿ ಇನ್ನೂ ಏನಾದ್ರೂ ತಗೊಂಡ್ಬರೋಣ ಅಂತ ಇಬ್ರು ಹೋದ್ವಲ್ಲ, ಆವಾಗ ಆ ಹೋಲ್ಡರ್ ಇರುತ್ತಲ್ಲ, ಆ ಸೀಟ್ಸ್ ಹೋಲ್ಡರ್ ಅಲ್ಲಿ ಈ ತರ ಏನಾದ್ರು ಇಟ್ಟವಳೆ ತಗೊಂಡೋಗಿ ಹಂಗೆ ಇಟ್ಟಿದ್ದೆ. ನಾನ್ ಹೆಂಗೆ ಅಂತಂದ್ರೆ ಅಟ್ಲೀಸ್ಟ್ ಸಡನ್ ಆಗಿ ಹಿಂಗೆ ನಂಬರ್ಸ್ ಇರುತ್ತಲ್ಲ, ಅದು ಗೊತ್ತಾಗದೆ ಹೋದ್ರು ಒಂದ್ ಮಾರ್ಕಿಗೆ ಇರ್ಲಿ ಅಂತ ಹೇಳ್ಬಿಟ್ಟು 7up ಟಿನ್ನ ಇವಳು ಇಟ್ಬಿಟ್ಟು ಬಂದವಳೆ. ನಾವು ಬಂದ್ಬಿಟ್ಟು ಇಂಟರ್ವೆಲ್ ಟೈಮ್ ಅಲ್ಲಿ ಏನೋ ತಗೊಂಡ್ವಿ, ತಿನ್ಕೊಂಡು ಹಂಗೇನೆ ಒಳಗಡೆ ಹೋಗ್ತೀವಿ. ಅದೇ ತರದ್ 7up ಇನ್ನೂ ಒಬ್ರು ಯಾರೋ ಪಾಪ ತಗೊಂಡವ್ರೆ. ಆ ರೋ ನಲ್ಲಿ ಕೂತಿದ್ರು, ಅಂದ್ರೆ ನಾವು ಕೂತಿರೋ ರೋ ಇಂದ 2 ರೋ ಮುಂದೆ ಕೂತಾರ. ಇವ್ರಿಗೆ ಹೆಂಗ್ ಕನ್ಫ್ಯೂಸ್ ಆಗ್ಬಿಡ್ತಂದ್ರೆ, ಅಯ್ಯೋ ನನ್ 7up ಪಕ್ಕ ಬಂದು ಕುತ್ಕೊಂಡ್ಬಿಟ್ಟಾರೆ, ನನ್ ಚೇರ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಾರೆ, ನಾನು ಏನ್ ಮಾಡ್ಲಿ ನನಗೆ ಗೊತ್ತಾಗ್ಲಿಲ್ಲ. ನಾನ್ ಇನ್ನೇನು 1 ನಿಮಿಷಕ್ಕೆ ಹೋಗ್ಬಿಟ್ಟು ನನ್ 7up ಅಂತ ಅಟ್ಲೀಸ್ಟ್ ಅದನ್ನಾದ್ರೂ ಎತ್ಕೊಂಡ್, ನಾನು ಇನ್ನು ಕುಡಿದು ಖಾಲಿನೂ ಮಾಡಿಲ್ಲ, ಇನ್ನೂ ಇತ್ತು. ಸೊ ಅದಕ್ಕೆ ನಾನೇನ್ ಮಾಡಿದೆ, ಹೋಗ್ಬಿಟ್ಟು ತಗೊಂಡ್ಬರ್ತೀನಿ ಅನ್ನೋ ಥಿಂಕ್ ಮಾಡ್ತಾ ಇದೀನಿ. ಆಮೇಲೆ ಇದು ನಮ್ದಲ್ಲ, ಇದು ಅವ್ರು ತಗೊಂಡಿದ್ದಾರೆ, ಆ ಕಡೆ ನೋಡು ಅಂತೇಳಿ ಇದೆ ಹೆಂಗ. ಸೊ ಓಕೆ ಗೈಸ್, ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಮನೆ ಸಿಕ್ಬಿಡುತ್ತೆ. ನೈಟ್ ಆಗಲಿ 11 ಗಂಟೆನಾ, ನಾವು ಹೋಗಿ ಪಾಚ್ಕೋತೀವಿ. ಈ ವ್ಲಾಗ್ ಏನಾದರೂ ನೈಟ್ ನೋಡ್ತಾ ಇದ್ರೆ ನೀವು ಹೋಗಿ ದಾಶಿ ಮಾಡಿ, ಬೆಳಗ್ಗೆ ನೋಡ್ತಾ ಇದ್ರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್, ನೈಟ್ ನೋಡ್ತಾ ಇದ್ರೆ ಎಲ್ಲರಿಗೂ ಗುಡ್ ನೈಟ್. ನಾನು ಅವತ್ತು ಹೇಳಿದ್ದೆ, ನೀನು ಹೇಳ್ತಾ ಇದ್ದೀನಿ. ಓಕೆ, ಗುಡ್ ನೈಟ್, ಬಾಯ್. ಬಾಯ್.